ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಇಲ್ಲಿ ಗ್ರಾಮ ದೇವತೆಯ ಜಾತ್ರೆ ವಿಶೇಷವಾಗಿ ಜಾತ್ರೆಯ ಪ್ರಯುಕ್ತವಾಗಿ ಈ ಊರಿನೊಳಗೆ ಒಂದು ಇದು ರೊಚ್ಚಿಗೆದ್ದ ರಾಯಣ್ಣ ಎಂಬ ಒಂದು ಸಾಮಾಜಿಕ ನಾಟಕವನ್ನು ಮಾಡಿದರು. ಆ ನಾಟಕದ ದೃಶ್ಯವನ್ನು ನೀವು ನೋಡಾಕತ್ತೀರಿ. ಬರ್ರಿ, ಇದು ಮೊದಲನೇ ಪ್ರವೇಶ ರೈತ ಕುಟುಂಬದ ಒಂದು ದೃಶ್ಯ ಐತಿ. ಬರ್ರಿ ನೋಡ್ಕೊಂಬರೋಣ. ಜನರಿಗೆ ಕುಡಿಯುವ ನೀರಿನ ತೊಂದರೆ ಆಗಬಾರದೆಂದು ಪ್ರತಿ ಹಳ್ಳಿಗೆ 3-4 ಬೋರ್ಗಳನ್ನು ಹೊಡಿಸಿ ಹೋಗಿದ್ದಾರೆ. ಅದನ್ನು ಜನ ತಪ್ಪಾಗಿ ತಿಳಿದುಕೊಂಡು ಹೆದರುವ ಜನರನ್ನು ಹೆದರಿಸುತ್ತಾ ಆ ಬೋರ್ ನಂದೆ ಎಂದು ಹೇಳ್ತಾರೆ. ಕನಕ, ಈ ವಿಷಯದ ಬಗ್ಗೆ ನಾನು ರೇಟಿ ಅವರಿಗೆ ಭೇಟಿಯಾಗಿ ಬರ್ತೇನೆ. ನೀನು ಅಡಿಗೆ ಸಿದ್ಧತೆಯನ್ನು ಮಾಡು. ನೋಡ್ರಿ, ಮಾತಿನ ವಿಚಾರದಲ್ಲಿ ನಿಮಗೆ ದೇವ್ರ ಪ್ರಸಾದ ಕೊಡೋದನ್ನೇ ಮರೆತು ಬಿಟ್ಟೆ. ನನಗೆ ದೇವರ ಪ್ರಸಾದ ಬೇಕಾಗಿಲ್ಲ, ದೇವತೆಯ ಪ್ರಸಾದ ಬೇಕು. ದೇವತೆಯ ಪ್ರಸಾದ ಬೇಕಾ? ಯಾವ ದೇವತೆಯ ಪ್ರಸಾದ ಬೇಕು ತಮಗೆ? ನನ್ನ ಬಾಳ ಸಂಗಾತಿಯಾಗಿ ನನ್ನ ಮನೆ ಬೆಳಗಲು ಬಂದಿರುವ ಈ ಕನಕಾದೇವಿ ಕೆನ್ನೆ ಪ್ರಸಾದ ಬೇಕು. ಏನು ಮಾತಾಡ್ತಾ ಇದ್ದೀರಾ? ಒಂದು ಮಗು ಆದ್ರೂ ಕೂಡ ಇನ್ನು ನಿಮ್ಗೆ ಪ್ರೀತಿ ಬಗ್ಗೆ ಏನು ಕಡಿಮೆನೇ ಆಗಿಲ್ಲ ಅಂತ ಹುಣಸಿ ಗಿಡ ಮುಪ್ಪಾದರೆ ಹುಳಿ ಮುಪ್ಪಾದಕ್ಕೆ ಆಚೆಗೆ ತೆಗೆದು ಕಳಿಸಿ ಹಾಗೆ ಮಾತಿನ ಮನೆ ಸುರಿಸಿ. ನಿನ್ನ ಮುದ್ದಿನ ಮಗ ಆಕಾಶ ಎಲ್ಲಿ? ಯಾಕ್ರಿ ನನ್ನ ಮುದ್ದಿನ ಮಗ ಅಂತ ಹೇಳ್ತಾ ಇದ್ದೀರಾ? ನಿಮ್ಮ ಮುದ್ದಿನ ಮಗ ಅಲ್ಲವೇನು? ನನ್ನ ಮಗನ ಹೌದೇ ಕನಕ, ಆದರೆ ನನಗಿಂತ ನಿನ್ನ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ಕೇಳಿದೆ. ಬಾರಪ್ಪ, ನೋಡಿ ನೆಂದರ್ ಮಂಡಲಿ ಅಂತ ನನ್ನ ಮಗ ಆಕಾಶ ಬಂದೇ ಬಿಟ್ಟ. ಅಪ್ಪ, ನನಗೆ ಆಶೀರ್ವಾದ ಮಾಡಿ, ನಾನು ಸ್ಕೂಲಿಗೆ ಹೋಗಬೇಕು.
ಈ ನಮ್ಮ ಮನೆತನದ ಮರ್ಯಾದೆ ದೀಪವನ್ನು ಬೆಳಗುವ ನನ್ನ ದೀಪ ನೀನಾಗಬೇಕಪ್ಪ. ಆಯ್ತಪ್ಪ. ಹಾ ಅಪ್ಪ, ಚಿಕ್ಕಪ್ಪ ಎಲ್ಲಿಗೆ ಹೋಗಿದ್ದಾನೆ? ಅವನಿಗೇನಪ್ಪ ಸಡಗರ, ಅದೊಂದು ಟೆಗರನ್ನು ಹಿಡಿದುಕೊಂಡು ಕಾವಳದಕ್ಕೆ ಹೋಗುವುದೆಂಬುದೇ ಕೆಲಸ. ಹಾ ಆಕಾಶ್, ನೀನು ಸ್ಕೂಲ್ಗೆ ಹೋಗಪ್ಪ, ಗೊತ್ತಾಗುತ್ತದೆ. ಆಯ್ತು ಅಪ್ಪಾಜಿ. ಹಾ ಮಮ್ಮಿ, ನಾನಿನ್ನು ಬರುತ್ತೇನೆ. ಎಲ್ಲ ದೃಷ್ಟಿ ನಿನ್ ಮೇಲೆ ಆಗುತ್ತೆ. ಅದಕ್ಕೆ ಬರುತ್ತೇನೆ. ಟಾಟಾ. ಟಾಟಾ, ಹೋಗ್ಬಾರಪ್ಪ. ನೀವೇನ್ರಿ ಕೈಗ ಮುಖ ತಕೊಂಡು ಊಟ ಮಾಡಿ ಅಂದ್ರೆ ಬನ್ನಿ. ಹೋಗೋಣ, ಒಂದ್ ನಿಮಿಷ. ಅಣ್ಣ ಹೊತ್ತಿಗೆ ಮೈದ ಬಾರಪ್ಪ ಬಾ. ಏನು ಬೇರಪ್ಪ, ಟೆಗರಿನ ಕಾಳಗಕ್ಕೆ ಹೋದವನ ಕೈಯಲ್ಲಿ ಕೋಡ್ಲಿ ಹಿಡಿದುಕೊಂಡು ಬಂದಿಯಲ್ಲ, ಯಾಕೆ? ನಮ್ಮ ಟೆಗರು ಜಯ ಸಾಹಸಲಿಲ್ಲವೇ? ಅಣ್ಣ, ಗೆಲುವಿನವರು ಓಡಿಯನ್ನು ಬೆನ್ನಿಗೆ ಕಟ್ಟಿಕೊಂಡು ತಿರುಗುವ ಈ ನಿನ್ನ ತಮ್ಮ ಬೀರಪ್ಪನ ಟಗರಿಗೆ ಸೋಲಿನ ಸುಳಿ ಎಲ್ಲಿಂದ ಸುಳಿಯಬೇಕಣ್ಣ? ನಮ್ಮ ಟಗರು ಪ್ರಥಮ ಬಹುಮಾನ ಬಂದಿದೆ. ಪ್ರಥಮ ಬಹುಮಾನ ಬಂದಿದೆ. ಬಹುಮಾನವಾಗಿ ಏನ್ ಕೊಟ್ಟಿದ್ದಾರಪ್ಪ ಮೈದ? ಅತ್ತಿಗೆ 50,001 ರೂಪಾಯಿ, 1 ತೊಲೆ ಬಂಗಾರವಿತ್ತು. ಆದರೆ ಈ ನಿನ್ನ ಮೈದುನ ಪ್ರಥಮ ಬಹುಮಾನವನ್ನು ಬಿಟ್ಟು 3ನೇ ಬಹುಮಾನವಾಗ ಈ ಗಂಡು ಬರಲಿ ಪರಶುರಾಮನನ್ನ ಎತ್ತಿಕೊಂಡು ಓಡಿ ಬಂದಿವೆ. ಯಾಕೆ ಬೇರಪ್ಪ, ಹೀಗ್ಯಾಕೆ ಮಾಡಿದೆ? ಅಣ್ಣ, ನಮ್ಮ ಟಗರು ಬಯಸಿದ ಪ್ರಥಮ ಬಹುಮಾನವನ್ನು ತೆಗೆದುಕೊಳ್ಳಬೇಕಂತ ಹೇಳಿ ನಾನು ಕಣದೊಳಗೆ ಕಾಲಿಟ್ಟೆ. ಅಲ್ಲಿ ಕಾಲಿಟ್ಟ ತಕ್ಷಣ ಗೊತ್ತಾಯ್ತು ನಮ್ಮ ಅತ್ತಿಗೆಗೆ ಜಾತಿಯು ಮಾನವಾಗಿದೆ ಎಂದು. ನಮ್ಮ ಜಾತಿಗೆ ಕಳಂಕವಿಟ್ಟು ಮಾತನಾಡಿದ ಆ ವೇದಿಕೆಯ ರೋಡವನ್ನು ಕತ್ತರಿಸಬೇಕಂತ ಹೇಳಿ ನನ್ನ ಗುರು ಬೀರೇಶ್ವರ ಉತ್ತಾರಿ ಪುರುಷನಾದ ಗಂಡನ ಗಂಡ ನಡೆಸಿಕೊಂಡಿರುವ ಈ ಗಂಡು ಗೊಡಲಿಯನ್ನು ಎತ್ತಿಕೊಂಡು ಬಂದೆ. ಇಲ್ಲ ಬೀರಪ್ಪ, ನನಗೆ ಯಾರು ಏನೂ ಮಾತಾಡಿಲ್ಲ. ನಿನಗೆ ಯಾರು ಸುಳ್ಳು ಹೇಳಿದಾರಪ್ಪ. ಅತ್ತಿಗೆ ಸುಳ್ಳು ಆದ ಮಾನವನ್ನು ಮುಚ್ಚಿಟ್ಟುಕೊಂಡು ಈ ನಿನ್ನ ಮೈದರ ಬೀರಪ್ಪನ ಮುಂದೆ ಸುಳ್ಳಿನ ಶಿಖರವನ್ನು ಕಟ್ಟಿ ನನ್ನ ಸೆಟ್ಟನ್ನು ಶಾಂತಿಗೊಳಿಸಬೇಡಿ. ಯಾವುದು ಭಯವಿಲ್ಲದೆ ಬಿತ್ತರಿಸಿ ಹೇಳುವಂತೆ ಆ ಹಾದದ ಮಕ್ಕಳ ಹೆಸರವನ್ನು ಈಗಲೇ ಹೋಗಿ ಅವರನ್ನು ತರತರಲೆ ಎಳೆದು ತಂದು ಅಡ್ಡಡ್ಡಾಗಿ ಅವರನ್ನು ಕತ್ತರಿಸಿ ಹಾಕದಿದ್ದರೆ ಆದ ಮತದ ಹುಲಿನೇ ಅಲ್ಲ. ಬೇರಪ್ಪ, ಸ್ವಲ್ಪ ವಿಷಯಕ್ಕೆ ಈ ರೀತಿ ವಿರಾಸೆ ಬೆಳೆಸಿಕೊಂಡರೆ ನಮಗೆ ಒಳ್ಳೆಯರನ್ನುತ್ತಾರೆ ಏನು? ಅದು ಹೆಣ್ಣು ಮಕ್ಕಳ ಜಗಳ. ನಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ನಾವೇ ಬುದ್ಧಿ ಕಲಿಸಬೇಕು, ಅಂದಾಗ ನಾವು ಒಳ್ಳೆಯರಾಗಲಿಕ್ಕೆ ಸಾಧ್ಯ. ಅಂದರೇನ ನಿನ್ನ ಮಾತಿನ ಅರ್ಥ? ಹಚ್ಚಿದ ಕೊಡವನ್ನು ಗೆದ್ದಿಸಿ ಕೊಡ ನೀರನ್ನು ಎತ್ತಿ ಹಾಕಿ ಹೆಚ್ಚು ಮಾತನಾಡಿದ ಆ ಹೆಣ್ಣರಿಗೆ ಬುದ್ಧಿ ಕಲಿಸುವುದನ್ನು ಬಿಟ್ಟು ಮಾತನಾಡಿದ್ದನ್ನೇ ಮಾತನಾಡಿಸಿಕೊಂಡು ಬಂದಿರುವ ಆಕೆಗೆ ಬುದ್ಧಿ ಹೇಳುವಂತಿರುವಲ್ಲ. ಈ ಪ್ರಥಮವಾಗಿ ನೀ ಭೂಮಿ ಮೇಲೆ ಹುಟ್ಟಬೇಕಾದರೆ ಕುರುಬನಾಗಿ ಹುಟ್ಟಿ ಕುರುಬನ ಧರ್ಮದ ಎದಿ ಹಾಲನ್ನೇ ಕುಡಿದು ನಂತರ ಕುರುಗಾರನಾಗಿ ಮನೆಗಾರನಾಗಿ ಬೇಟೆಗಾರನಾಗಿ ಮನುಷ್ಯ ಮಾರಪಟ್ಟನು. ಇದನ್ನೆಲ್ಲ ಅರಿಯದೆ ಸೊಕ್ಕಿನಿಂದ ನಾವೇ ದೊಡ್ಡವರೆಂದು ಜುಗದ ಮಾತನಾಡಿದ ಆ ಹೆಂಗಸರು ಮತ್ತು ವೆಂಕಟರೆಡ್ಡಿ ನಾರಾಯಣ ರೆಡ್ಡಿ ಅವರಿಗೆ ನೀನೇ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆಂದು ಒಪ್ಪಿಕೊಂಡರೆ ಸರಿ, ಸರಿಯಾದ ಪಾಠ ಕಲಿಸಿ ಬರುತ್ತೇನೆ. ನನ್ನ ಗುರು ಬೀರೇಶ್ವರ ಪಾದಕ್ಕೂ ಸತ್ಯ ಸತ್ಯ. ವೆಂಕಟರೆಡ್ಡಿ ಬೇರಪ್ಪ, ಏನು ಕನಕ, ನಮ್ಮ ಜಾತಿಗೆ ಅವಮಾನ ಆಗಿದೆ ಎಂದು ನಮ್ಮ ತಮ್ಮ ನಮ್ಮ ಜಾತಿಗೆ ಅವಮಾನ ಆಗಿದೆ ಎಂದು ಸೊಟ್ಟಿನ ವೇಷದಲ್ಲಿ ಹೋಗೇ ಬಿಟ್ಟ. ಮೊದಲೇ ಆ ವೆಂಕಟರೆಡ್ಡಿ ಮನೆತನವೆಂದರೆ ಇಡೀ ಊರ ಕಡೆಗ ನಡುತ್ತದೆ. ಹಂತದರಲ್ಲಿ ನನ್ನ ತಮ್ಮನಿಗೆ ಅಪಾಯ ತಪ್ಪಿದ್ದಲ್ಲ. ನೀನು ಒಳಗಡೆ ಹೋಗು, ನಾನು ನನ್ನ ತಮ್ಮನನ್ನು ಕರೆದುಕೊಂಡು ಬರ್ತೇನೆ. ಆಯ್ತು, ಆದಷ್ಟು ಬೇಗ ಬನ್ನಿ.